ಇಡೀ ಜಗತ್ತೇ ನನ್ನ ಎದುರು ನಿಂತು ನನ್ನ ಕಡೆ ಬೆರಳು ಮಾಡಿ ತೋರಿಸಿ ತಪ್ಪು ನಂದು ಅಂತ ಹೇಳಿದ್ರು ನನ್ನ ಚಿರು ಮಾತ್ರ ನನಗೆ ಯಾವತ್ತೂ ಎದುರು ಮಾತಾಡಲ್ಲ, ನನ್ನ ಕಡೆ ಬೆರಳು ಮಾಡಿ ತೋರ್ಸಲ್ಲ ಅಂತ ಅನ್ಕೊಂಡಿದ್ದೆ. ಯಾಕೆ ಗೊತ್ತಾ ಚಿರು, ನನ್ನನ್ನ ಈ ಜಗತ್ತಲ್ಲಿ ನಿನಗೆಂತ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಅಂತ. ಆದ್ರೆ ಇವತ್ತು ಆ ನಂಬಿಕೆ ಸುಳ್ಳಾಗೋಯ್ತು. ತಪ್ಪು ನಿಂತಲ್ಲ ಚಿರು, ನೀನು ನನ್ನ ತಾಯಿ ಸ್ಥಾನ ಕೊಟ್ಟಿದ್ರು ಆ ಸ್ಥಾನನ ಉಳಿಸ್ಕೊಳಕ್ಕಾಗ್ತಿರೋ ನಂದು. ಬಿರಿಯಾನಿ ನೋಡಿ ನಾಗರಾಜ್, ನಿಮ್ಮ ನಿಷ್ಠೆ, ನಿಯತ್ತು, ಸೇವಾ ಮನೋಭಾವ ನೋಡಿ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಿಮ್ಮಂಥ ಆಫೀಸರ್ಸು ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬ ಮುಖ್ಯ. ಆ್ಯಂಡ್ ಇನ್ನೊಂದು ವಿಷಯ, ನಿಮ್ಮನ್ನು ನೋಡಿ ನಾನು ಇಂಪ್ರೆಸ್ ಕೂಡ ಆದೆ. ಥ್ಯಾಂಕ್ ಯು ಸರ್. ನಾನಿಂದ ಹೋಗ್ತಿದ್ದಾಗೆ ಆಪ್ಕೋ ಎಗ್ ಗುಡ್ ನ್ಯೂಸ್ ಆಯ್ತಾ? ಗುಡ್ ನ್ಯೂಸಾ? ಏನು ಸರ್ ಅದು? ಇವತ್ತೇ ನಿಮ್ಮ ಪ್ರಮೋಷನ್ ಲೆಟರ್ಗೆ ಸೈನ್ ಮಾಡ್ತಾ ಇದ್ದೀನಿ. ಸರ್ ನಿಜ ಹೇಳ್ತಾ ಇದ್ದೀರಾ? मैं सच बोलता हूँ, सच कभी ना आज कुछ नहीं बोलता हूँ. ನಾಗರಾಜ್, ನೋ ತುಂಬ ಎಕ್ಸೈಟ್ ಆಗಬೇಡಿ. ನಿಮ್ಮ ಹಾರ್ಟ್ ವೀಕ್ ಇದ್ರೆ ಕಷ್ಟ. ನಿಮ್ಮನ್ನು ನೋಡ್ತಿದ್ರೆ ತುಂಬ ಕೊಲೆಸ್ಟ್ರಾಲ್ ಇದೆ ಅನ್ಸುತ್ತೆ. ಕರೆಕ್ಟಾಗಿ ಹೇಳಿದ್ರಲ್ಲ ಸರ್. ಹೆಂಗಿದು? ಹಂಗೆ ನಮಗೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮಂಥ ನಿಷ್ಠಾವಂತ ಆಫೀಸರ್ ನೆನಪಿಗೋಸ್ಕರ ಈ ಸ್ಟೇಷನಿಂದ ಏನೋ ತೊಗೊಂಡೋಗ್ಬೇಕಲ್ಲ. ಏನು ತೊಗೊಂಡೋಗ್ಲಿ? ಇಲ್ಲೇನಿದೆ? ಏನು ತೊಗೊಂಡೋಗ್ಲಿ? ಏನು ತೊಗೊಂಡೋಗೋದು? ಸರ್ ಏನು ಬೇಕು ಹೇಳಿ ಸರ್. ಒಂದು ನಿಮಿಷ, ಲೆಟ್ ಮಿ ಸಿ ವೇಟ್. ಏನು ತೊಗೊಂಡೋಗೋದು? ನಿಮ್ಮ ಪೆನ್, ಈ ಪೆನ್ ಕೊಡಿ. ಈ ಪೆನ್ನ? ಸರ್ ಇದು ಬರೀ 20 ರೂಪಾಯಿ ಪೆನ್ನು. ಬೇರೆ ಏನಾದರೂ ಇದ್ರೆ ಕೇಳಿ. ನೈ ನಾನು ನಿಮ್ಮ ಪ್ರಮೋಷನ್ ಲೆಟರ್ ಸೈನ್ ಮಾಡೋಕ್ಕೆ ಈ ಪೆನ್ ಬೇಕು. ಅದರಲ್ಲೇ ಸೈನ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ನೆನಪಿಗೋಸ್ಕರ ನಾನು ಜೋಪಾನವಾಗಿ ಇಟ್ಕೋತೀನಿ. ಪ್ಲೀಸ್ ಕೊಡಿ ಸರ್. ಪ್ಲೀಸ್ ಎಲ್ಲ ಯಾಕೆ ಸರ್? ತಗೊಳ್ಳಿ ಸರ್. ಇವನಿಗೆ ಈ ಪೆನ್ನಿನ ನಿಖರವಾದ ಬೆಲೆ 30,000 ಅನ್ನೋದೇ ಗೊತ್ತಿಲ್ಲ. ಥ್ಯಾಂಕ್ ಯು ನಾಗರಾಜ್. ಬರಲಾ? ನಾಗರಾಜ್, ನೀವು ಸೆಲ್ಯೂಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಒನ್ ಲಾಸ್ಟ್ ಟೈಮ್ ಫಾರ್ ಮೀ. ಎಸ್ ಸರ್, ಶ್ಯೂರ್ ಸರ್. ವಾ ನೋಡಿದ್ರಾ ಹೊಡ್ಲಾ? ಎಸ್ ಸರ್. ಒನ್ ಲಾಸ್ಟ್ ಟೈಮ್. ಏನು ಸರಿ ಸರ್? ಎಸ್ ಸರ್. ಸರ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಜಯರಾಮ್ ಅವರೇ, ನಾ ಬರಲಾ? ಅಂದ್ರೆ ಇಷ್ಟೊತ್ತಿಗೆ ಹೊರಟ್ಬಿಟ್ಟಿರೋಳು ಅವಳು. ಅರ್ಚನಾ ಅಕ್ಕ ಖುಷಿಯಾಗಿರ್ಲಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಇದು ಮಾಡಿದ್ದು. ಅದನ್ನ ಬಿಟ್ಟು ಬೇರೆ ಯಾವ ಕಾರಣನೂ ಇರಲಿಲ್ಲ. ನಿಮ್ದು ಮತ್ತೆ ಸೌಂದರ್ಯ ಮೇಡಮ್ ಸಂಬಂಧ ಹಾಳು ಮಾಡಬೇಕು ಅನ್ನೋ ಉದ್ದೇಶ ನಂಗೆ ಇರಲಿಲ್ಲ. ಯಾರಿಗಿರ್ಬೇಕು ನಿಮ್ಮ ಉದ್ದೇಶ? ಅದಕ್ಕೆ ಕೊಟ್ಟಿರೋ ಅವಕಾಶ ಬಳಸ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದ್ರೆ ಮೊದಲದನ್ನ ಕಿತ್ತು ಬಿಸಾಕಿ. ಅವ್ರು ಏನ್ ಹೇಳ್ತಾರೋ, ಏನ್ ಮಾಡ್ಬೇಕು ಅಂತಾರೋ ಅಷ್ಟನ್ನ ಮಾತ್ರ ಮಾಡ್ಕೊಂಡಿರಿ. ಆ ಲಿಮಿಟ್ನ ಕ್ರಾಸ್ ಮಾಡಿದ್ರೆ ನಾನಂತೂ ಸುಮ್ಮನಿರಲ್ಲ. ಇವತ್ತು ನೀವು ಮಾಡಿರೋ ತಪ್ಪಿಗೆ ಅದಕ್ಕೆ ನಿಮಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಬೋದಾಗಿತ್ತು. ಆದ್ರೆ ಶಿಕ್ಷೆ ಕೊಡೋದಿರ್ಲಿ, ಅವ್ರೊಂದು ಮಾತು ಸಹ ಆಡ್ಲಿಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಒಳ್ಳೆ ಗುಣ ಇದೆ ಅಂತ. ತಾಯಿ ಜೊತೆ ಮನಸ್ತಾಪ ಆಗೋ ತರ ಮಾಡ್ಬಿಟ್ರಲ್ರಿ. ಏನ್ ಮಾಡ್ಬೇಕು ಹೇಳಿ ನಿಮ್ಗೆ? ನಾ ಮಾಡಿರೋ ತಪ್ಪಿಗೆ ನೀವೇನೇ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ.
ಅತ್ತಿಗೆ ಹೇಳಿದ್ದನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು, ಅದೇ ನೀವು ಮಾಡೋ ದೊಡ್ಡ ಉಪಕಾರ. ನೀವು ಈ ಮನೆ ಕಾಲಿಟ್ಟಾಗಿಂದ ಏನೂ ಒಳ್ಳೇದಾಗಿಲ್ಲ, ಬರೀ ಕೆಟ್ಟದೇ ಆಗಿದೆ. ನಿಮ್ಮಿಂದ ಯಾರು ಒಬ್ರಿಗೂ ನೆಮ್ಮದಿ ಇಲ್ಲ, ನನಗಂತೂ ಹಿಂಸೆ. ಇನ್ನೊಬ್ರು ಜೀವನ ಸರಿ ಮಾಡಕ್ ಹೋಗ್ಬೇಕು ಮುಂಚೆ ಮೊದಲು ನಿಮ್ ಜೀವನ ಸರಿ ಇದೆಯಾ ನೋಡ್ಕೊಳ್ಳಿ. ಎಲ್ರ ಮುಖದಲ್ಲಿ ನಗು ತರೋದಲ್ಲ ಮುಖ್ಯ, ಎಲ್ರ ಜೊತೆ ನೀವು ಹೇಗಿರ್ತೀರಾ ಅನ್ನೋದು ಮುಖ್ಯ. ಇದೇ ಕೊನೆ. ಇನ್ನೊಂದ್ಸರ್ತಿ ಈ ತರ ಮಿಸ್ಟೇಕ್ ರಿಪೀಟ್ ಆದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ.